ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಎ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಬೈ P ಆ್ಯಂಡ್ Q ಇನ್ 12 days, Q ಆ್ಯಂಡ್ R ಇನ್ 15 days, R ಆ್ಯಂಡ್ P ಇನ್ 20 days. In how many days P alone can finish his work? IBPS ಪ್ರೊಬೇಷನರಿ ಆಫೀಸರ್ 2014 ಈ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಇದು ಆಪ್ಷನ್ಸ್ ಕೊಟ್ಟಿದ್ದಾರೆ 10, 20, 30, 60. ನನ್ ಆಫ್ ದೀಸ್. ಪ್ರಶ್ನೆ ನೋಡಿ, ಎ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಬೈ P ಆ್ಯಂಡ್ Q ಟುಗೆದರ್ ಇನ್ 12 days. P ಆ್ಯಂಡ್ Q ಟುಗೆದರ್ ಇನ್ 12 days ಕಂಪ್ಲೀಟ್ ಮಾಡ್ತಾರೆ. Q ಆ್ಯಂಡ್ R 15 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾರೆ. R ಆ್ಯಂಡ್ P 20 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಇನ್ ಹೌ ಮೆನಿ ಡೇಸ್ P ಅಲೋನ್ ಕ್ಯಾನ್ ಫಿನಿಶ್ ಹಿಸ್ ವರ್ಕ್? P ಒಬ್ಬನೇ ಆದರೆ ಎಷ್ಟು ದಿವಸದಲ್ಲಿ ಈ ಕೆಲಸವನ್ನು ಮುಗಿಸಬಹುದು ಅಂತ ಕೇಳ್ತಾ ಇದ್ದಾರೆ. ಇದನ್ನು ನೋಡಿ, P ಪ್ಲಸ್ Q 1 ಡೇಸ್ ವರ್ಕ್ 1/12 12 ದಿವಸ ಒಂದು ವರ್ಕ್, ಅಂದರೆ ಒಂದು ದಿವಸದಲ್ಲಿ 1/12 ಅಷ್ಟು ವರ್ಕ್ ಮಾಡ್ತಾರೆ ಅಂತ. Q ಪ್ಲಸ್ R 1/15, R ಪ್ಲಸ್ P 1/20. ಇಲ್ಲಿ ನೋಡಿ, ಇದರಲ್ಲಿ P Q 2 ಸಲ ಇದೆ. ಈ ಮೂರರಲ್ಲಿ ನೋಡಿದಾಗ Q 2 ಸಲ ಇದೆ, ಇಲ್ಲಿ R 2 ಸಲ ಇದೆ, Pನೂ 2 ಸಲ ಇದೆ. P ಅಲ್ವಾ? ನೋಡಿ, R P Q ಎಲ್ಲ 2 ಸಲ ಇದೆ. ಹಾಗಾಗಿ ಈ ಮೂರನ್ನು ಕೂಡಿಸಿದರೆ ನಮಗೆ 2 × P ಪ್ಲಸ್ Q ಪ್ಲಸ್ R's 1 days ವರ್ಕ್ ಸಿಗುತ್ತೆ. 1/12 ಪ್ಲಸ್ 1/15 ಪ್ಲಸ್ 1/20 ಈಕ್ವಲ್ಸ್ 5 ಪ್ಲಸ್ 4 ಪ್ಲಸ್ 3 ಡಿವೈಡೆಡ್ ಬೈ 60. 5 ಪ್ಲಸ್ 4 ಪ್ಲಸ್ 3 ಡಿವೈಡೆಡ್ ಬೈ 60 ಹೇಗೆ ಬಂತು? ಇದು ನೋಡಿ, 12, 15, 20 ಇದೆ. ಇದಿಷ್ಟನ್ನು ಗುಣಿಸಿದರೆ ಒಂದು ಸಂಖ್ಯೆಗೆ ತಗೊಂಡು ಹೋಗ್ಬೇಕು ನಾವು. ಅದು ಯಾವುದು ಅಂತ ನೋಡ್ಕೋಬೇಕು. ಸಾಮಾನ್ಯವಾಗಿ ಯೋಚನೆ ಮಾಡಿ, 12 5 60, 15 4 60, 23 60. ಈ ಸಂಖ್ಯೆಗೆ 3 ಗುಣಿಸ್ಬೋದು. ಹಾಗಾಗಿ 12 5 60 ಮಾಡಿದಾಗ 1 × 5 5 ಆಗುತ್ತೆ, ಕೆಳಗಡೆ 60 ಆಗುತ್ತೆ. 15 4 60 ಮಾಡಿದಾಗ 1 × 4 4 ಆಗುತ್ತೆ, ಡಿವೈಡೆಡ್ ಬೈ 60 ಆಗುತ್ತೆ. 20 × 3 ಮಾಡಿದಾಗ 1 × 3 3 ಆಗುತ್ತೆ, ಡಿವೈಡೆಡ್ ಬೈ 60. ಹಾಗಾಗಿ 5 ಪ್ಲಸ್ 4 ಪ್ಲಸ್ 3 ಡಿವೈಡೆಡ್ ಬೈ 60 ಈಕ್ವಲ್ಸ್ 1/5. 1/5 ಹೇಗಾಯಿತು ಅಂದರೆ 5 ಪ್ಲಸ್ 4 9, 9 ಪ್ಲಸ್ 3 12, 12/60 ಆಯಿತು. 12 1 12, 12 5 60, 1/5 ಆಯಿತು. ಇದು 2 × P ಪ್ಲಸ್ Q ಪ್ಲಸ್ R's 1 ಡೇಸ್ ವರ್ಕ್ ಆಗುತ್ತೆ. ಇದನ್ನು 2/1 ಅಥವಾ 2 ಇಂದ ಡಿವೈಡ್ ಮಾಡಿದಾಗ ಇದು 2 × P ಪ್ಲಸ್ Q ಪ್ಲಸ್ R's 1 ಡೇಸ್ ವರ್ಕ್ ಅಲ್ವಾ? ಹಾಗಾಗಿ 2 ಇಂದ ಡಿವೈಡ್ ಮಾಡಿದರೆ 1 ಡೇಸ್ ವರ್ಕ್ ಸಿಗುತ್ತೆ ನಮಗೆ. P ಪ್ಲಸ್ Q ಪ್ಲಸ್ R's 1 ಡೇಸ್ ವರ್ಕ್ ಸಿಗುತ್ತೆ. ಇಲ್ಲೇನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ 2 ಇದೆ ಅಲ್ವಾ? ಇದನ್ನು ನಾವು ಈ ಕಡೆ ಕಳಿಸಿದರೆ ಅದು ಇಲ್ಲಿ 2 × ಇತ್ತು, ಇದನ್ನು ಈ ಕಡೆ ಕಳಿಸಿದರೆ ಡಿವೈಡೆಡ್ ಬೈ ಆಗುತ್ತೆ. ಡಿವೈಡೆಡ್ ಬೈ 2 ಅಥವಾ 2/1 ಎರಡೂ ಒಂದೇ. ಅದು ಡಿವೈಡೆಡ್ ಬೈ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಾವು ಈ 1 ಮೇಲೆ ಹೋಗುತ್ತೆ, 2 ಕೆಳಗೆ ಬರುತ್ತೆ. ಇದು ಗೊತ್ತಲ್ವ ನಿಮಗೆ? ಆಗ 1 × 1 ಆಗುತ್ತೆ. ಇದು 1 ಮೇಲೆ ಹೋದಾಗ 1/2 ಆಗುತ್ತೆ. 1 × 1 1, 5 × 2 10, 1/10 ಆಗುತ್ತೆ. 2/1 ಅನ್ನೋದು ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ ಇತ್ತು. ಇದನ್ನು ನಾವು ಮಲ್ಟಿಪ್ಲಿಕೇಶನಿಗೆ ಕಳಿಸಿದಾಗ 1/2 ಆಯಿತು. ಆಗ 1/10 ನಮಗೆ ಸಿಕ್ತು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. P's 1 ಡೇಸ್ ವರ್ಕ್ ಈಗ ಹೇಗೆ ಕಂಡುಹಿಡಿಯೋದು? ನಮಗೆ ಮೇಲೆ ನೋಡಿ, P ಪ್ಲಸ್ Q ಪ್ಲಸ್ R's 1 ಡೇಸ್ ವರ್ಕ್ ಸಿಕ್ತು. ಇದರಲ್ಲಿ P's 1 ಡೇಸ್ ವರ್ಕ್ ಕಂಡುಹಿಡಿಬೇಕು ಅಂದರೆ Q ಪ್ಲಸ್ R's 1 ಡೇಸ್ ವರ್ಕ್ ಕಳೆದ್ರೆ ಆಯಿತು. P ಪ್ಲಸ್ Q ಪ್ಲಸ್ R's 1 ಡೇಸ್ ವರ್ಕಲ್ಲಿ Q ಪ್ಲಸ್ R's 1 ಡೇಸ್ ವರ್ಕ್ 1/15 ಇದೆ ಅಲ್ವಾ? ಹಾಗಾಗಿ ಬನ್ನಿ, P's 1 ಡೇಸ್ ವರ್ಕ್ 1/10, ಇದು 3 ಜನರದ್ದು 1/10 ಮೈನಸ್ 1/15 Q ಪ್ಲಸ್ R's 1 ಡೇಸ್ ವರ್ಕ್ ಈಕ್ವಲ್ಸ್ 3/30 ಮೈನಸ್ 2/30. ಇದು ಹೇಗಾಯ್ತಿದು? ಇವೆರಡನ್ನು ಒಂದೇ ಸಂಖ್ಯೆ ಮಾಡ್ಕೋಬೇಕು ಅಂದರೆ
30 ಮಾಡ್ಕೋಬೋದು. 15 2 30, 10 3 30. 10 × 3 30. ಅದೇ ರೀತಿ 1 × 3 ಮಾಡಿ 3 ಬರುತ್ತೆ. 15 × 2 30. ಅದೇ ರೀತಿ 1 × 2 ಮಾಡಿ 15 × 2 ಮಾಡಿದ್ವಲ್ಲ, ಅದಕ್ಕಾಗಿ ಇದನ್ನು 1 × 2 ಮಾಡಬೇಕು. ಆವಾಗ 2 ಬಂತು. ಡಿವೈಡೆಡ್ ಬೈ 30 30. ಮೇಲ್ಗಡೆ ಇರತಕ್ಕಂಥದ್ದನ್ನು ಕಳೆದ್ರಾಯ್ತು. 3 - 2 1 1/30. ಪೀಸ್ 1 ಡೇಸ್ ವರ್ಕ್ 1/30. ಅಂದರೆ ಒಂದು ದಿವಸದಲ್ಲಿ 30 ಅನ್ನೋದು ವರ್ಕ್ ಆದರೆ ಅದರ ಒಂದು ಭಾಗವನ್ನು ಅವನು ಕಂಪ್ಲೀಟ್ ಮಾಡ್ತಾನೆ ಒಂದು ದಿವಸದಲ್ಲಿ. ಹಾಗಾದರೆ 30 ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಬೇಕು? 30 ದಿವಸ ಬೇಕು. 30 ಅನ್ನೋದು ಉತ್ತರ ಆಗುತ್ತೆ. ಪಿ ಅಲೋನ್ ಕ್ಯಾನ್ ಕಂಪ್ಲೀಟ್ ಇನ್ 30 ಡೇಸ್. ಹೀಗೆ 30 ಅನ್ನೋದು ಉತ್ತರ ಆಗುತ್ತೆ. ನೋಡಿ, ಸಿ ಉತ್ತರ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು. P plus Q's 1 day's work 1/12, Q plus R's 1 day's work 1/15, R plus P's 1 day's work 1/20. ಇದರಲ್ಲಿ P ಅನ್ನೋದು 2 ಸಲ ಇದೆ, Q ಅನ್ನೋದು 2 ಸಲ ಇದೆ, R ಅನ್ನೋದು 2 ಸಲ ಇದೆ. ಹಾಗೆ ಕೂಡಿದವಾಗ ಎಲ್ಲರ 2ರಷ್ಟು ವರ್ಕ್ ಸಿಗುತ್ತೆ ನಮಗೆ. 2 × P plus Q plus R's 1 day's work ಸಿಗುತ್ತೆ. ಅದನ್ನು ಕೂಡಿದವಾಗ ನಮಗೆ 1/5 ಸಿಕ್ತು. 2 × P plus Q plus R's 1 day's work 1/5 ಸಿಕ್ತು. ಅದನ್ನು ಈ 2ಅನ್ನು ಈ ಕಡೆ ಡಿವೈಡೆಡ್ ಬೈಗೆ ಕಳಿಸಿದಾಗ 1/10 ಸಿಕ್ತು ನಮಗೆ. ಅದು P plus Q plus R's 1 day's work ಆಯಿತು. ಅದನ್ನು ಪೀಸ್ 1 day's work ಕಂಡುಹಿಡಿಯಬೇಕು ಅಂದರೆ 1/10 - 1/15. P plus Q plus R's 1 day's work ಮೈನಸ್ Q plus R's 1 day's work ಕಳೆದವಾಗ ನಮಗೆ ಉತ್ತರ ಸಿಕ್ತು. ಈ ಥರ ಇದನ್ನು ಸಾಲ್ವ್ ಮಾಡಬೇಕು. ಇದು ಸ್ವಲ್ಪ ನೋಡ್ಕೋಬೇಕು ನೀವು. ಅದೇ ರೀತಿ ನಾನು ಕಳೆದ ವಿಡಿಯೋಗಳಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿದ್ದೆ. A can complete a piece of work in 12 days. A and B together can complete the same piece of work in 8 days. In how many days can B alone complete the same piece of work? ಇದನ್ನು ನಾನು ಬೇರೆ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಈ ಥರ ಬರುತ್ತೆ ಇದು. ಅದೇ ರೀತಿ Ayesha can complete a piece of work in 16 days. Amita can complete the same piece of work in 8 days. If both of them work together, in how many days can they complete the same piece of work? ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬೇರೆ ವಿಡಿಯೋದಲ್ಲಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ ಅದರ ಎಕ್ಸ್ಪ್ಲನೇಷನ್ನು. ಉತ್ತರ ಬೇಕಿದ್ರೆ ನೀವು ಇಲ್ಲೇ ನೋಡ್ಕೊಳ್ಳಿ. ಧನ್ಯವಾದಗಳು.